ಯಾರು? ನಾನು ಅಪ್ಪ ಹಿಂಗೆ ಊಟ ಕೊಡಕ್ ಬಂದೆ ಚಿಕ್ಕವ್ವ. ಅಲ್ಲೇ ನಿಂತ್ಕೊ. ನಿನ್ ನೆರಳು ನಮ್ಮ ಮೇಲೆ ಬೀಳ್ಬಾರ್ದು. ಇಷ್ಟು ವಿಷ ತುಂಬಿಕೊಂಡವ್ರನ್ನ ನಾನು ಎಲ್ಲೂ ನೋಡಿಲ್ಲ. ಒಂದ್ ಸಂಸಾರ ಹಾಳು ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತಲ್ವಾ ನಿನ್ಗೆ? ಮಾತೆತ್ತಿದ್ರೆ ಅಪ್ಪಯ್ಯ ಚಿಕ್ಕವ್ವ ಅನ್ಕೊಂಡ್ ಬಂದ್ಬಿಡ್ತಾಳೆ. ಇವ್ರು ನಮ್ ಬೇಬಿ ಮಾತ್ರ ಅಪ್ಪಯ್ಯ, ನಿನ್ಗಲ್ಲ. ಅಲ್ಲ ತಿಳ್ಕೊ. ಚಿಕ್ಕವ್ವ, ಹಿಂಗೆಲ್ಲ ಮಾತಾಡ್ಬೇಡಿ. ಏನು ಮಾತಾಡಿದ್ರೆ ಏನ್ ಮಾಡ್ತೀಯ? ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದಿರ ತಾನೆ? ಇವತ್ತು ಎಲ್ರು ಮನೇಲೇ ಇರಬೇಕು. ಹಾ ತಾರ ಮಾಡಿದ್ದೀನಿ. ಇದೇನಿದು 4 ಸರಿ ಕೇಳ್ತಿದ್ಯಲ್ಲ? ಏನ್ ವಿಷಯ ಬರೋದಕ್ಕೆ ಹೇಳಿದ್ರಂತ? ಹಾ, ಇವತ್ತು ನೀನ್ ಎಲ್ಲೂ ಹೋಗ್ಬೇಡ, ಮನೇಲೇ ಇರು ಅಂತ ಹೇಳೋಕ್ ಕರ್ದೆ. ನಾನು ಮನೇಲೇ ಇರ್ತೀನಿ. ಎಲ್ಲ ಸರಿ ತಾರ, ವಿಷಯ ಏನು ಅಂತ ಹೇಳಿಲ್ಲ ನೀನು. ಯಾಕೆ? ಮನೇಲಿರೋಕೆ ಏನಾದ್ರೂ ಕಾರಣ ಇರ್ಲೇಬೇಕಾ? ಎಲ್ರು ಮನೇಲಿರೋಕ್ ಹೇಳಿ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಆಯ್ತು. ಏನು ರಿಷಿ, ಇತ್ತಪ್ಪ? ಅರೆ ನೋಮ, ನಾವೆಲ್ಲರೂ ಮನೇಲೇ ಇರ್ತೀವಿ. ಥ್ಯಾಂಕ್ಸ್ ಕಣೋ. ನಿನ್ ಮದ್ವೆ ಮಾತುಕತೆ ಶುರು ಆದ್ಮೇಲೆ ಎಲ್ರೂ ಬ್ಯುಸಿಯಾಗಿರೋದು ಇದ್ದಿದ್ದೆ. ಅದಕ್ಕೆ ಎಲ್ರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಓ ಏನು ಋಷಿ, ನಿಮ್ಮ ಅಮ್ಮನ ಬಾಯಿಂದ ಎಂಥ ಮಾತು ಬರ್ದಲ್ಲಪ್ಪ, ಜಾಕ್ ಪಾಟ್. ರಮೇಶ್, ಹಾಸಿನಿ, ಇವತ್ತು ಯಾರು ಮನೆಯಿಂದ ಹೊರಗೆ ಹೋಗಲ್ಲ, ಎಲ್ರೂ ಮನೇಲೇ ಇರ್ತೀವಿ. ಎಲ್ರಿಗೂ ಅಡ್ಗೆ ಮಾಡ್ಬಿಡು, ಆಯ್ತಾ? ಸರಿ ಅತ್ತೆ. ನಿನ್ ಪೇನ್ ಹೇಗಿದೆಯೋ? ಹಾ, ಫೀಲಿಂಗ್ ಬೆಟರ್. ಕಡಿಮೆ ಆಗಿದೆಯಾ? ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಚಿಕ್ಕವ್ವ, ಏನ್ ಮಾಡ್ತಿದ್ದೀರಾ? ಹೋಗು. ಹೋಗಿಲ್ಲ, ಹಠ ಮಾಡದೆ ಹೊರಟೋಗು. ಜಸ್ಟ್ ಗೆಟ್ ಔಟ್. ಇದನ್ನ ನೋಡೋದಕ್ಕೂ ನನ್ಗೆ ಇಷ್ಟ ಇಲ್ಲ. ಚಿಕ್ಕವ್ವ, ದಯವಿಟ್ಟು ಆ ಚಾಕುನ ಕೆಳಗಿಡಿ. ಏಯ್, ಕೇಳಲ್ವಾ? ನನ್ ಮಾತು ಕೇಳಲ್ವಾ ನೀನು? ನಿನ್ನ
ನಿನ್ಸಪ್ಪ ನಿಮ್ ತಾಜ್ ಮಹಲ್ ಬಂತು. ಅಯ್ಯೋ ಕರ್ಮವೇ. ಪಂದ್ಯ ಗೆಲ್ಲೋವರೆಗೂ ಹಾಜರ್ ಆಗ್ತಾನೆ ಇರ್ಬೇಕಣ. ಅದೇನಾಗ್ಬೇಕೋ ಏನ. ಅಣ್ಣ ಒಂದೆರಡು ಸರಿ ಒತ್ತು ಕೇಳಿದಿದ್ರೆ ನಾನು ಹೇಳ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ಹುಚ್ಚಿ ತರ ಹ್ಯಾಂಡ್ಸ್ ಅಪ್ ಅಂತೆಲ್ಲ ಹೇಳಿ ಅನ್ಯಾಯವಾಗಿ ಸಿಕ್ಕಾಕೊಂಡೆ. ಎಲ್ಲ ಈ ಹಾಳಾದವನಿಂದ ನನ್ ತಲೆ ಎಲ್ಲ ಹಾಳು ಮಾಡಿ ಹಾಕಿದಾನೆ. ಇರೋ ನಮ್ಮ ಹುಡುಗಿಗೆ ಒಂದು ಫೋನ್ ಹಾಕ್ತೀನಿ. ಮೊದ್ಲು ಮಾಡಪ್ಪ. ಶುರು ಹಚ್ಕೊಂಡಪ್ಪ ಇವನೇ. ಕಟ್ ಮಾಡ್ತಾವಳಲ್ಲ. ಮತ್ತೆ ಈ ರೇಂಜ್ ಟಾರ್ಚರ್ ಕೊಟ್ರೆ ಯಾರು ತಡ್ಕೋತಾರೆ? ನಾನೇನೋ ತಡ್ಕೋತೀನಿ ಅಂದ್ರೆ ಅವರು ತಡ್ಕೋತಾರ? ಸುಮ್ಮನೆ ತಮಾಷೆಗಂದೆ ಅಣ್ಣ. ನಾನು ಅತ್ತಿಗೆ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದೆ. ಸರಿ ಇನ್ನೊಂದ್ಸಲ ಮಾಡು. ಮಾತಾಡೋ ತನಕ ಬಿಡಲ್ಲ ಅನ್ಸುತ್ತೆ ಇವನು. ಹಲೋ. ಚಿನ್ನ ಬಿಸಿ ಇದ್ಯಾ? ಹೌದು, ಏನ್ ವಿಷಯ ಹೇಳು. ಇನ್ನೇನಿದೆ ಚಿನ್ನ, ನಮ್ಮ ವಿಷಯ ನಿಮ್ ಮನೆ ಮುಂದೆನೆ ಇದ್ದೀನಿ. ಇನ್ನೇನ್ ಒಳಗ್ ಬರೋಣ ಅನ್ಕೊಂಡೆ, ನಿನಗೆ ಹೇಳ್ಬಿಟ್ಟು ಬಲ್ಗಾಲಿಟ್ಟು ಒಳಗ್ ಬರೋಣ ಅಂತ ಫೋನ್ ಮಾಡಿದೆ. ಯಾಕೆ ಚಿನ್ನ ಕೆಮ್ತಾ ಇದ್ಯಾ? ನಗ್ತಿದ್ದೀನಿ. ಈ ಡೌಗಳೆಲ್ಲ ನಮ್ಮ ಹತ್ರ ಬೇಡ. ನೀನ್ ಬರೋಣಾಗಿದ್ರೆ ನಿನ್ನೆ ನೈಟೇ ಬರ್ತಿದ್ದೆ. ಇವಾಗ ಎಲ್ಲಿ ಬರ್ತೀಯ? ಅಲ್ಲ, ಹಗ್ಲೊತ್ತಲ್ಲಿ ಕಾಣಿಸ್ಕೊಳ್ಳೋ ಅಷ್ಟು ಮಿಸ್ಟರ್ ಪರ್ಫೆಕ್ಟ್ ಅಲ್ವಲ್ಲ ನೀನು? ಅಯ್ಯೋ ನನ್ ಮುದ್ದು ಬಂಗಾರ, ನಿನ್ನೆ ರಾತ್ರಿ ಎಲ್ಲ ನಾನ್ ಬರ್ತೀನಿ ಅಂತ ಕಾಯ್ತಾ ಇದ್ದ. ಅಲ್ಲ, ನಾನ್ ಯಾಕೆ ಕಾಯ್ಲಿ? ನೀನೇ ತಾನೇ ನಿನ್ನೆ ಬರ್ತೀನಿ ಅಂತ ಚಾಲೆಂಜ್ ಹಾಕ್ದವನು. ಅದಕ್ಕೆ ಕೇಳಿದ್ನಪ್ಪ. ಕಳ್ಳಿ, ಈಗೆಲ್ಲ ಅರ್ಥ ಆಯ್ತು. ಇವಾಗ್ಲೇ ನಿಮ್ ಮನೆಗೆ ಎಂಟ್ರಿ ಕೊಡ್ತೀನಿ, ನೋಡ್ತಾ ಇದ್ದೆ. ಸುಮ್ನೆ ಇಡೋ ಫೋನು. ಏನಣ್ಣ ಏನಂದ್ಲು? ಹಿಂಗೆ ಇರುತ್ತಲ್ಲ ಲವರ್ಸ್, ಜಗಳ, ಲವ್, ಪ್ರೀತಿ. ಅಪ್ಪಯ್ಯ, ಚಂದ್ರು, ನಿನ್ಗೆ ನನ್ಗಿಂತ ಇವಳೇ ಮುಖ್ಯ ಆಗ್ಬೋದ್ಲ? ನನ್ ಮಗಳು ಚಿಕ್ಕವ ಬುಡಿಯಪ್ಪ ಎನ್ನ ನೀನ್ ಗಿಡ ಹೋದ. ನನ್ ಪಾಲ್ಗೊಳ್ತಿದ್ದು ಅವರೊಬ್ರೆ. ಇವನು ನನ್ನಿಂದ ಕೋಬೇಡ. ಅಂದ್ರು ನೀವು ದೂರ ಬನ್ನಿ ಅವಳಿದ್ದ. ಚಿಕ್ಕವ, ನಾನು ಯಾವತ್ತೂ ಯಾರು ನಿಮ್ಮಿಂದ ಕಿತ್ಕೋಬೇಕು ಅಂತ ಅನ್ಕೊಂಡಿಲ್ಲ. ಮತ್ತ್ಯಾಕೆ ಅನಿಕನ್ನ ಜೈಲಿಗೆ ಕಳಿಸ್ದೆ? ಅವಳು ಒಂದೇ ಒಂದಿನ ಚಾಪೆ ಮೇಲೆ ಮಲ್ಗ್ತವಳಲ್ಲ. ಮಹಾಜನ್ ಮೊಮ್ಮಗಳು ಅವಳು. ಹುಟ್ತಾನೆ ಮಹಾರಾಣಿಯಾಗಿ ಹುಡ್ತವಳು. ನೀನ್ ಬಂದೆ ನೋಡು, ನಮ್ ಹಣೆ ಬರಲ್ಲೇ ಬದಲಾಗೋಯ್ತು. ದರಿದ್ರ ಕಣೆ ನೀನು. ಈ ಮನೆಗೆ ನಮ್ಗೆ ಅನ್ಕೊಂಡ್ ದರಿದ್ರ ನೀನು. ಚಮಟೆ ರೆಡಿನಾ? ನಾನಾಗ್ಲೇ ರೆಡಿ. ಸರಿ, ತಗೋಣ ಅಣ್ಣ. ಆಲ್ ದ ಬೆಸ್ಟ್ ಹೇಳ್ಬಿಡು. ಆಲ್ ದ ಬೆಸ್ಟ್.
ಸಿಕ್ತು ವಾಲ್ ಸಿಕ್ತು. ಕೆಂಪ ಬುದ್ಧಿಯಿಂದ ಬರ್ತಾ ಇರೋ ನೀರಮ್ಮ, ನಿನ್ನನ್ನು ಆಫ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊ. ಗ್ರ್ಯಾಂಡ್ ಸಕ್ಸಸ್ ಟೈಗರ್. ಚಿಕ್ಕವ್ವ, ಬೇಡ ನನ್ನ ಕಬ್ಲಿ, ಕೈ ಮುಗಿ ಕೇಳ್ಕೊತೀನಿ. ನನ್ ಬೇಬಿ ಜೈಲಿಂದ ಆಚೆ ಬರೋ ಹಾಗೆ ಮಾಡು. ನೋಡು, ಅತ್ತೇನು ನಾನು ಬೇಡ್ಕೊಂಡೆ, ನನ್ ಬೇಬಿನ ನನಗೆ ಉಳಿಸ್ಕೊಡು, ಅವಳಿಗೆ ಮನೆಗೆ ಬರೋ ಹಾಗೆ ಮಾಡು. ಅಜ್ಜಿ, ಏನಮ್ಮ? ಅಜ್ಜಿ, ಯಾಕೆ ಕಮ್ಲಿ, ಏನೋ ಒಂಥರ ಇದೆಯಲ್ಲ, ಏನ್ ವಿಷಯ? ಅದು ಅಜ್ಜಿ, ಹೇಳಮ್ಮ, ಏನ್ ವಿಷಯ? ಅಜ್ಜಿ, ನಾನು ನಿಮ್ ತಾವ ಒಂದು ಕೇಳ್ತೀನಿ, ನೆರವೇರಿಸ್ತೀರಾ? ನೀನ್ ಕೇಳಿ ನಾನಿಲ್ಲ ಅಂತ ಯಾವಾಗ ಅಂದಿದ್ದೀನಿ? ಅದೇನ್ ಕೇಳು. ಅಜ್ಜಿ, ಅನಿಕನ್ ಮ್ಯಾಗ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಕೊಂಡು ಅವಳನ್ನ ವಾಪಸ್ ಮನೆ ಕರ್ಕೊಂಬರಮ್ಮ ಅಂತಿದೀವಿ. ಅದಕ್ಕೆ ನಿಮ್ ಒಪ್ಪಿಗೆ ಕೊಡ್ತೀರಾ? ಏನ್ ಹೇಳ್ತಿದ್ಯಾ ಕಮಲಿ? ದಿಢೀರಂತ ನೀನ್ ಈ ರೀತಿ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಏನು? ಏನಾಯ್ತು ನಿನಗೆ? ಊರ್ಮಿಳೆ ಏನಾದ್ರು ಅಂದ್ಲಾ? ಕೋಪ ಮಾಡ್ಕೋಬೇಡಿ ಅಜ್ಜಿ, ಚಿಕ್ಕವ್ವ ಹೇಳೋದ್ರಾಗೂ ನ್ಯಾಯ ಐತೆ. ಅನಿಕಂಗ್ ಶಿಕ್ಷೆ ಹಾಕ್ಬೇಕು ಅಂತ ಆ ಕ್ಷಣಕ್ಕೆ ನಾನು ಪೊಲೀಸ್ನ ಕರೆಸ್ದೆ, ದಿಟನೆಯ. ಆದ್ರೆ ಈ ಚಿಕ್ಕವನ್ ಕಷ್ಟ ನೋಡಿದ್ರೆ ನಾನು ಎಂತ ತೆಪ್ಪು ಮಾಡ್ದೆ ಅನಿಸ್ತೈತೆ. ನೀನೀಗ ಅವಳನ್ನ ವಾಪಸ್ ಕರೆಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ಅವಳು ಅವಳಮ್ಮ ಎಲ್ಲರೂ ಸೇರ್ಕೊಂಡು ಮತ್ತೆ ಏನಾದ್ರೂ ಹೊಂಚಾಕ್ತಾರೆ ಕಮಲಿ. ಅವ್ರಿಗೆ ಬುದ್ಧಿ ಬರ್ಬೇಕು ಅಂದ್ರೆ ಅನಿಕನ್ನ ಜೈಲಲ್ಲಿ ಬಿಡೋದೇ ಸರಿ. ನೀನ್ ಊರ್ಮಿಳ ಮಾತ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಇಲ್ಲ ಅಜ್ಜಿ, ಅವ್ರು ಪಡ್ತಿರೋ ಕಷ್ಟನ ನನ್ನಿಂದ ನೋಡಕ್ ಆಯ್ತಿಲ್ಲ. ದಯವಿಟ್ಟು ನನಗೋಸ್ಕರ ಒಪ್ಕೊಳ್ಳಿ ಅಜ್ಜಿ. ಈ ವಿಷಯದಲ್ಲಿ ನೀನ್ ತಪ್ಪು ಮಾಡ್ಬೇಡ ಕಮಲಿ. ನ್ಯಾಯವಾಗಿ ನಡ್ಕೊಳ್ಳೋಳು ನೀನು.
ಈಗಿಂತ ನಿರ್ಧಾರ ಎಲ್ಲ ತಗೋಬೇಡಮ್ಮ ಪ್ಲೀಸ್, ಬೇಡ. ನಾನೇನೋ ಅಮ್ಮನ್ನ ಕಳ್ಕೊಂಡೇವ್ನಿ. ಅವರಿಬ್ಬರಾದ್ರೂ ನೆಮ್ಮದಿಯಾಗಿರ್ಲಿ ಅಜ್ಜಿ. ಅವರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಕಮಲಿ, ದಯವಿಟ್ಟು ಅರ್ಥ ಮಾಡ್ಕೋ. ಅವ್ರಿಗೆ ತಪ್ಪಿನ ಅರಿವಾಗ್ಬೇಕು ಅಂದ್ರೆ ಅನಿಕಾ ಜೈಲಲ್ಲೇ ಇರ್ಬೇಕು. ಇಲ್ಲ ಅಜ್ಜಿ, ದಯವಿಟ್ಟು ಒಪ್ಕೊಳ್ಳಿ. ಅವ್ರಿಗೆ ತೆಪ್ಪಿಗೆ ಅರ್ವಾಗೋದಕ್ಕೆ ನಾನ್ ಪಾಪ ಪ್ರಜ್ಞೆ ಅನುಭವಿಸ್ಬೇಕು. ಇಲ್ಲ ಅನ್ಬೇಡಿ. ಅನೇಕನ್ನ ಬಿಡುಗಡೆ ಮಾಡ್ಸು ಅಜ್ಜಿ. ಇಲ್ಲ ಅನ್ಬೇಡಿ, ಒಪ್ಕೊಳ್ಳಿ. ನಿನ್ ಒಳ್ಳೆ ಮನ್ಸು ಕೆಟ್ಟವ್ರಿಗೋಸ್ಕರ ಮಿಡಿತಾ ಇರೋದು ನೋಡಿದ್ರೆ ನನಗೆ ದುಃಖ ಆಗತ್ತೆ. ಇದು ತುಂಬಾನೇ ಸ್ಟ್ರಾಂಗ್ ಕೇಸ್ ಕಮಲಿ. ಇದ್ರಲ್ಲಿ ಏನಾದ್ರೂ ಮಾಡಕ್ಕಾಗತ್ತಾ ಅಂತ ಗೊತ್ತಿಲ್ಲ. ಆದ್ರೆ ನಿಂಗೋಸ್ಕರ ಟ್ರೈ ಮಾಡ್ತೀನಿ. ನಾವೊಂದ್ಸಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದು ಒಳ್ಳೇದು. ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹೊರಡೋಣವಾ? ಅಜ್ಜಿ. ಯಾರ್ದಮ್ಮ ಫೋನು? ಅಜ್ಜಿ, ರಿಸಿ ಸಾರು. ನಾನು ಆಮ್ಯಾಕ್ ಮಾಡ್ತೀನಿ. ಸರಿ, ನಾನು ಲಾಯರ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕಾರ್ ಹತ್ರ ವೆಯ್ಟ್ ಮಾಡ್ತೀನಿ, ಬಾ. ಕಾಲ್ ಕಟ್ ಮಾಡ್ತೀಯಾರ? ಬ್ಯುಸಿನಾ? ಗುಡ್ ಮಾರ್ನಿಂಗ್ ಕಮಲಿ ಅವರೇ, ಯಾಕೆ ರಿಸೀವ್ ಮಾಡ್ತಿಲ್ಲ? ಆರ್ ಯು ಬಿಸಿ? ಇವತ್ತು ನಮ್ಮ ಮದುವೆ ಮಾತುಕತೆ ನಡೆಸಕ್ಕೆ ಪುರೋಹಿತರು ಬರ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಫ್ರೀ ಆದ್ಮೇಲೆ ಕಾಲ್ ಮಾಡಿ. ನಾವು ಅನಿಕನ್ ನೋಡೋದಕ್ಕೆ ಜೈಲ್ಗೆ ಹೋಗ್ತಿದ್ದೀವಿ ಸರ್.